everyone, welcome to Sharmila Raju Vlogs. ರೊಟೀನು ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳ್ಕೊಂಡು ದೇವರಿಗೆ ಕೈ ಮುಗಿದು ನಾನು ಏನು ಕೆಲಸ ಇರುತ್ತೋ ಅದು ಸ್ವಲ್ಪ ಮಾಡ್ಕೊಂಬಿಟ್ಟು ಅಡುಗೆ ಮಾಡ್ಲಿಕ್ಕೆ ಬರ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳಗ್ಗೆ ಬೇಗ ಅಡುಗೆ ಆಗಬೇಕು. ಸೊ ನಾನು ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ತೀನಿ. ಅಡುಗೆ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಬರ್ತೀನಿ. ನಾನು ಸ್ವಲ್ಪ ಬೇಳೆ ಹಾಕಿ ತರಕಾರಿ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು ಮುದ್ದೆನೇ ಬೆಳಗ್ಗೆ ಆದರೆ ಅವರಿಗೆ ಇಷ್ಟ ಆಗುತ್ತೆ ಅಂತ ಅನ್ನ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಲೂಗಡ್ಡೆನ ಹೆಚ್ಚಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಬೇಳೆ ಜೊತೆಗೆ ಒಂದು ಕ್ಯಾರೆಟ್ನ ಹೆಚ್ಚಿ ಹಾಕಿದ್ದೀನಿ. ಸ್ವಲ್ಪ ಟೊಮೊಟೊನ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊನ ಒಗ್ಗರಣೆಲಿ ಹಾಕೋಣ ಅಂತ ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ರೋಬೋಟು ತನ್ನ ಕೆಲಸ ಮಾಡ್ತಾ ಇದೆ, ಎಲ್ಲ ಕಸ ಎಲ್ಲ ಸಕ್ ಮಾಡ್ತಾಯಿದೆ. ಒಂದು 2 ಡೇಸ್ಗೆ ಒಮ್ಮೆ ನಾನು ರೋಬೋಟ್ನ ನಮ್ಮ ಮನೆಯವ್ರು ಆನ್ ಮಾಡ್ತಾರೆ. ಎಲ್ಲ ಕಸ ಎಲ್ಲ ಸಂದಿ ಮೂಲೆಗಿರೋದೆಲ್ಲ ಸಕ್ ಮಾಡುತ್ತೆ ನೀಟಾಗೆ ಅಂತ. ಬಟ್ಟೆ ಒಣಗಿತ್ತು, ಬಟ್ಟೆ ಎಲ್ಲ ತೊಗೊಂಬಂದೆ. ನೆಕ್ಸ್ಟು ಪಾತ್ರೆ ರಾತ್ರಿ ಎಲ್ಲ ತೊಳೆದಿರೋದನ್ನೆಲ್ಲ ಒರೆಸಿ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಕಸ ಗುಡಿಸೋದೆಲ್ಲ ಮುಗೀತು ರೋಬೋಟ್ದು. ಅದು ತನ್ನ ಚಾರ್ಜಿಂಗ್ ಪಾಯಿಂಟಿಗೆ ಕೂತ್ಕೊಳ್ತಾ ಇದೆ. ಒಂಥರ ಅದು ಕೆಲಸ ಮಾಡೋದೇನು ನೋಡೋದೇ ಒಂದು ಚೆಂದ. ಅದು ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿರ್ತಾರಲ್ಲ ಅಂತ ಖುಷಿ ಆಗುತ್ತೆ. ಆಮೇಲೆ ಬಟ್ಟೆ ಎಲ್ಲ ತಂದಿದ್ದನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಬೆಳಗ್ಗೆನೇ ಮಡಚಿದ್ರೆ ಒಂದು ರೀತಿ ಸರಿ ನನಗೆ. ಬಿಟ್ಬಿಟ್ರೆ ರಾತ್ರಿವರೆಗೂ ಹಾಗೇ ಇರುತ್ತೆ. ಬಟ್ಟೆಯನ್ನು ತೊಳಿಬೋದು, ಮಿಷಿನ್ಗೆ ಹಾಕ್ಬೋದು, ಮಡಚ್ಬೋದು. ಬಟ್ ಆದರೆ ರ್ಯಾಕಿಗೆ ಇಡೋದೇ ಒಂದು ಕಷ್ಟ ಆಗುತ್ತೆ. ಅದೇ ಸಾಯಂಕಾಲ ತನಕ ಇಲ್ಲೇ ಬಿದ್ದಿರುತ್ತೆ. ರ್ಯಾಕಲ್ಲಿ ತುಂಬ ಜಾಗ ಇತ್ತು ಅಂದರೆ ಹೋಗೋಗಿ ಇಟ್ಬಿಡ್ಬೋದು. ಆದರೆ ಅಲ್ಲೂ ಕೂಡ ಅಡ್ಜಸ್ಟ್ ಮಾಡಿಡಬೇಕು. ತುಂಬ ಬಟ್ಟೆ ತೊಗೊಳೋದ್ರಿಂದ ರ್ಯಾಕಲ್ಲಿ ಬಟ್ಟೆ ಇಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ, ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ತೊಗೊಂಡು ಸ್ವಲ್ಪ ಮಧ್ಯಾಹ್ನ ಟೈಮ್ ಇಟ್ಟರಾಗುತ್ತೆ ಅಂತ ಹಾಗೆ ಇಟ್ಟು ಈ ಕಡೆ ಬಂದೆ. ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ, ಜೀರಿಗೆ, ಟೊಮೊಟೊ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಅರಿಶಿನ ಪುಡಿ ಹಾಕಿದ್ದೀನಿ. ಮಾಮೂಲಿ ತರಕಾರಿ ಸಾರು ಹೇಗೆ ಮಾಡೋದು ಹಾಗೆಯೇ ನಾನು ಮಾಡೋದು. ಸಾಂಬಾರು ಪುಡಿ ಅಮ್ಮ ಕೊಟ್ಟಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಬೇಳೆಯಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟು, ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಬೇಯಿಸಿದ್ದೀನಿ. ಒಂದು ಕಾಫಿ ಕಪ್ಪಲ್ಲಿ 1 ಕಪ್ ಬೇಳೆ ಹಾಕಿ, ತೊಗರಿ ಬೇಳೆ ಹಾಕಿ, ಇದು ಒಂಥರ ಸಾಂಬಾರು ಚೆನ್ನಾಗಿರುತ್ತೆ. ಕ್ಯಾರೆಟು ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದು ಒಂಥರ ಸಾಂಬಾರು ಪುಡಿ. ಆಮೇಲೆ ಸಾಂಬಾರು ಪುಡಿಯಲ್ಲಿ ಅರಿಶಿನ ಹಾಕಿರೋದ್ರಿಂದ ಕಲರ್ ಆ ಥರ ಇರುತ್ತೆ ನಮ್ಮದು ಸಾಂಬಾರು ಪುಡಿ. ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿದ್ದೀನಿ. ಸಾಂಬಾರು ರೆಡಿ ಆಯಿತು. ಇದು ಶನಿವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.